ನೋಡಿ, ಹಂಗೆ ನಾವು ಲೆಕ್ಕಾಚಾರ ಹಾಕ್ತಾ ಹೋದ್ರೆ ಸದ್ಯಕ್ಕೆ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ನಾಯಕ ದೊಡ್ಡ ಪಾರ್ಟಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಈಗ ಸದ್ಯಕ್ಕೆ ಪಾರ್ಟಿಯನ್ನ ಮುನ್ನಡೆಸ್ತಾ ಇರುವಂತಹ ಯಾರ್ಯಾರು ನಾಯಕರಿದಾರಲ್ಲ ನಮ್ಮ ದೇಶದಲ್ಲಿ, ಅವರ ವಯಸ್ಸೆಷ್ಟು, ನಿತಿನ್ ಅವರು ಹೇಗೆ ಕಿರಿಯರಾಗ್ತಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಂಗ್ ವರ್ಸಸ್ ಓಲ್ಡ್ ಸಾರಥಿಗಳು. ಸದ್ಯ ಬಿಜೆಪಿಯ ಸಾರಥಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ನಿತಿನ್ ನಬೀನ್. ಇವರ ತಂದೆಯೂ ಕೂಡ ಬಿಹಾರದಲ್ಲಿ ಬಿಜೆಪಿಯ ನಾಯಕರಾಗಿದ್ದಂಥವರು. ಈಗ ಇವರಿಗೆ ಆ ಪ್ರಾಶಸ್ತ್ಯ ಸಿಕ್ಕಿದೆ. ಇವರು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ಆಗಿದ್ರು ಬಿಹಾರ ಸರ್ಕಾರದಲ್ಲಿ. ವಯಸ್ಸು 45. ಹುದ್ದೆ ಬಿಜೆಪಿಯ ಕಾರ್ಯಾಧ್ಯಕ್ಷರು. ಸಂಘಟನೆಯಲ್ಲಿ ಚತುರರಾಗಿದ್ದಾರೆ. ಇವರು ವಿಶೇಷವಾದಂತಹ ಚಾರ್ಮ್ ಹೊಂದಿದ್ದಾರೆ ಅಂತ ಹೇಳಿ ಬಿಜೆಪಿಯ ಆಯ್ಕೆಗಳೇ ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಇದು ಕೂಡ ಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು, ಪಾರ್ಟಿಯನ್ನ ಈಗ ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ ವಯಸ್ಸು 83. ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಇವರು ಆ ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ವಯಸ್ಸು 57. ಇನ್ನ ಟಿಎಂಸಿ ಮಮತಾ ಬ್ಯಾನರ್ಜಿ ವಯಸ್ಸು 70. ಇವರು ಕೂಡ ತಮ್ಮ ತೃಣಮೂಲ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ 70 ವರ್ಷ ವಯಸ್ಸು. ಆರ್ಜೆಡಿ ಲಾಲೂ ಪ್ರಸಾದ್ ಯಾದವ್ ಅವರಿದ್ದಾರೆ. ಇವರಿಗೆ 77 ವರ್ಷ ವಯಸ್ಸು. ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಎನ್ಸಿಪಿ ಪಾರ್ಟಿ ಶರದ್ ಪವಾರ್ ಅವರು 85ರಿಂದ 86 ವರ್ಷ ಇವರಿಗೆ. ಇವರು ಈಗ ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಇವರ ಅರ್ಧ ವಯಸ್ಸು ನಿತಿನ್ ನಬೀನ್ ಅವರಿಗೆ. ಅರ್ಧ. ಇವರು ಈಗ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಇನ್ನ ಡಿಎಂಕೆ ಎಂಕೆ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ, ಇವರ ವಯಸ್ಸು 72. ಎಐಎಡಿಎಂಕೆಯ ಪಳನಿಸ್ವಾಮಿ ಅವರ ವಯಸ್ಸು 71. ಶಿವಸೇನಾದ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ, ಇವರ ವಯಸ್ಸು ಕೂಡ 61. ಇನ್ನ ಶಿವಸೇನಾ ಉದ್ಧವ್ ಠಾಕ್ರೆ ಅವರ ವಯಸ್ಸು 65. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ವಯಸ್ಸು 52. ಹಾಗೇನೆ ಬಿಎಸ್ಪಿಯ ಮಾಯಾವತಿ ಅವರು 69 ವರ್ಷ ವಯಸ್ಸು. ಬಿಜೆಡಿ ಬಿಜು ಜನತಾದಳ್ ನವೀನ್ ಪಟ್ನಾಯಕ್ ಒಡಿಶಾದ ಮಾಜಿ ಮುಖ್ಯಮಂತ್ರಿ, ಇವರ ವಯಸ್ಸು 79. ಇವರೆಲ್ಲ ಅಧ್ಯಕ್ಷರಾಗಿ ಪಕ್ಷದ ಚುಕ್ಕಾಣಿಯನ್ನ ಹಿಡಿದು ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಈಗ ಈ ನಬೀನ್ ಇವರು ಕಾರ್ಯಾಧ್ಯಕ್ಷರು. ಇವ್ರ ಜೊತೆಗೆ ಇವರೆಲ್ಲರ ಕಂಪ್ಯಾರಿಸನ್ ಯಾಕೆ ಅಂತಂದ್ರೆ, ಭವಿಷ್ಯದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಇವರನ್ನ ಬಿಂಬಿಸಲಾಗ್ತಾ ಇದೆ. ಶೀಘ್ರದಲ್ಲೇ ಇವರನ್ನ ಅಧ್ಯಕ್ಷರನ್ನಾಗಿಯೂ ಮಾಡ್ತಾರೆ. ಅದಕ್ಕೆ ಈಗ ತಯಾರಿ ಕಾರ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಇವರೆಲ್ಲ ಯಾರು ಅಧಿಕಾರದಲ್ಲಿ ಇದ್ದಾರೆ ಅಂದ್ರೆ ಮುಂಚೂಣಿಯಲ್ಲಿದ್ದಾರೆ, ಇವರ ಅರ್ಧ ವಯಸ್ಸು ಇವರಿಗೆ. ಇವರು ಈಗ ಚಿಕ್ಕ ವಯಸ್ಸಿನಲ್ಲಿಯೇ ಪಾರ್ಟಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಹಂಗೆ ನಾವು ಲೆಕ್ಕಾಚಾರ ಹಾಕ್ತಾ ಹೋದ್ರೆ ಸದ್ಯಕ್ಕೆ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ನಾಯಕ ದೊಡ್ಡ ಪಾರ್ಟಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಈಗ ಸದ್ಯಕ್ಕೆ ಪಾರ್ಟಿಯನ್ನ ಮುನ್ನಡೆಸ್ತಾ ಇರುವಂತಹ ಯಾರ್ಯಾರು ನಾಯಕರಿದಾರಲ್ಲ ನಮ್ಮ ದೇಶದಲ್ಲಿ, ಅವರ ವಯಸ್ಸೆಷ್ಟು, ನಿತಿನ್ ಅವರು ಹೇಗೆ ಕಿರಿಯರಾಗ್ತಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಂಗ್ ವರ್ಸಸ್ ಓಲ್ಡ್ ಸಾರಥಿಗಳು. ಸದ್ಯ ಬಿಜೆಪಿಯ ಸಾರಥಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ನಿತಿನ್ ನಬೀನ್. ಇವರ ತಂದೆಯೂ ಕೂಡ ಬಿಹಾರದಲ್ಲಿ ಬಿಜೆಪಿಯ ನಾಯಕರಾಗಿದ್ದಂಥವರು. ಈಗ ಇವರಿಗೆ ಆ ಪ್ರಾಶಸ್ತ್ಯ ಸಿಕ್ಕಿದೆ. ಇವರು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ಆಗಿದ್ರು ಬಿಹಾರ ಸರ್ಕಾರದಲ್ಲಿ. ವಯಸ್ಸು 45. ಹುದ್ದೆ ಬಿಜೆಪಿಯ ಕಾರ್ಯಾಧ್ಯಕ್ಷರು. ಸಂಘಟನೆಯಲ್ಲಿ ಚತುರರಾಗಿದ್ದಾರೆ. ಇವರು ವಿಶೇಷವಾದಂತಹ ಚಾರ್ಮ್ ಹೊಂದಿದ್ದಾರೆ ಅಂತ ಹೇಳಿ ಬಿಜೆಪಿಯ ಆಯ್ಕೆಗಳೇ ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಇದು ಕೂಡ ಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು, ಪಾರ್ಟಿಯನ್ನ ಈಗ ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ ವಯಸ್ಸು 83. ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಇವರು ಆ ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ವಯಸ್ಸು 57. ಇನ್ನ ಟಿಎಂಸಿ ಮಮತಾ ಬ್ಯಾನರ್ಜಿ ವಯಸ್ಸು
70. ಇವರು ಕೂಡ ತಮ್ಮ ತೃಣಮೂಲ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ 70 ವರ್ಷ ವಯಸ್ಸು. ಆರ್ಜೆಡಿ ಲಾಲೂ ಪ್ರಸಾದ್ ಯಾದವ್ ಅವರಿದ್ದಾರೆ. ಇವರಿಗೆ 77 ವರ್ಷ ವಯಸ್ಸು. ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಎನ್ಸಿಪಿ ಪಾರ್ಟಿ ಶರದ್ ಪವಾರ್ ಅವರು 85ರಿಂದ 86 ವರ್ಷ ಇವರಿಗೆ. ಇವರು ಈಗ ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಇವರ ಅರ್ಧ ವಯಸ್ಸು ನಿತಿನ್ ನವೀನ್ ಅವರಿಗೆ. ಅರ್ಧ. ಇವರು ಈಗ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಇನ್ನ ಡಿಎಂಕೆ ಎಂಕೆ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ, ಇವರ ವಯಸ್ಸು 72. ಎಐಎಡಿಎಂಕೆಯ ಪಳನಿಸ್ವಾಮಿ ಅವರ ವಯಸ್ಸು 71. ಶಿವಸೇನಾದ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ, ಇವರ ವಯಸ್ಸು ಕೂಡ 61. ಇನ್ನ ಶಿವಸೇನಾ ಉದ್ಧವ್ ಠಾಕ್ರೆ ಅವರ ವಯಸ್ಸು 65. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ವಯಸ್ಸು 52. ಹಾಗೇನೆ ಬಿಎಸ್ಪಿಯ ಮಾಯಾವತಿ ಅವರು 69 ವರ್ಷ ವಯಸ್ಸು. ಬಿಜೆಡಿ ಬಿಜು ಜನತಾದಳ್ ನವೀನ್ ಪಟ್ನಾಯಕ್ ಒಡಿಶಾದ ಮಾಜಿ ಮುಖ್ಯಮಂತ್ರಿ, ಇವರ ವಯಸ್ಸು 79. ಇವರೆಲ್ಲ ಅಧ್ಯಕ್ಷರಾಗಿ ಪಕ್ಷದ ಚುಕ್ಕಾಣಿಯನ್ನ ಹಿಡಿದು ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಈಗ ಈ ನವೀನ್ ಇವರು ಕಾರ್ಯಾಧ್ಯಕ್ಷರು. ಇವ್ರ ಜೊತೆಗೆ ಇವರೆಲ್ಲರ ಕಂಪ್ಯಾರಿಸನ್ ಯಾಕೆ ಅಂತಂದ್ರೆ, ಭವಿಷ್ಯದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಇವರನ್ನ ಬಿಂಬಿಸಲಾಗ್ತಾ ಇದೆ. ಶೀಘ್ರದಲ್ಲೇ ಇವರನ್ನ ಅಧ್ಯಕ್ಷರನ್ನಾಗಿಯೂ ಮಾಡ್ತಾರೆ. ಅದಕ್ಕೆ ಈಗ ತಯಾರಿ ಕಾರ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಇವರೆಲ್ಲ ಯಾರು ಅಧಿಕಾರದಲ್ಲಿ ಇದ್ದಾರೆ ಅಂದ್ರೆ ಮುಂಚೂಣಿಯಲ್ಲಿದ್ದಾರೆ, ಇವರ ಅರ್ಧ ವಯಸ್ಸು ಇವರಿಗೆ. ಇವರು ಈಗ ಚಿಕ್ಕ ವಯಸ್ಸಿನಲ್ಲಿಯೇ ಪಾರ್ಟಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಹಂಗೆ ನಾವು ಲೆಕ್ಕಾಚಾರ ಹಾಕ್ತಾ ಹೋದ್ರೆ ಸದ್ಯಕ್ಕೆ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ನಾಯಕ ದೊಡ್ಡ ಪಾರ್ಟಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಈಗ ಸದ್ಯಕ್ಕೆ ಪಾರ್ಟಿಯನ್ನ ಮುನ್ನಡೆಸ್ತಾ ಇರುವಂತಹ ಯಾರ್ಯಾರು ನಾಯಕರಿದಾರಲ್ಲ ನಮ್ಮ ದೇಶದಲ್ಲಿ, ಅವರ ವಯಸ್ಸೆಷ್ಟು, ನಿತಿನ್ ಅವರು ಹೇಗೆ ಕಿರಿಯರಾಗ್ತಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಂಗ್ ವರ್ಸಸ್ ಓಲ್ಡ್ ಸಾರಥಿಗಳು. ಸದ್ಯ ಬಿಜೆಪಿಯ ಸಾರಥಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ನಿತಿನ್ ನವೀನ್. ಇವರ ತಂದೆಯೂ ಕೂಡ ಬಿಹಾರದಲ್ಲಿ ಬಿಜೆಪಿಯ ನಾಯಕರಾಗಿದ್ದಂಥವರು. ಈಗ ಇವರಿಗೆ ಆ ಪ್ರಾಶಸ್ತ್ಯ ಸಿಕ್ಕಿದೆ. ಇವರು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ಆಗಿದ್ರು ಬಿಹಾರ ಸರ್ಕಾರದಲ್ಲಿ. ವಯಸ್ಸು 45. ಹುದ್ದೆ ಬಿಜೆಪಿಯ ಕಾರ್ಯಾಧ್ಯಕ್ಷರು. ಸಂಘಟನೆಯಲ್ಲಿ ಚತುರರಾಗಿದ್ದಾರೆ. ಇವರು ವಿಶೇಷವಾದಂತಹ ಚಾರ್ಮ್ ಹೊಂದಿದ್ದಾರೆ ಅಂತ ಹೇಳಿ ಬಿಜೆಪಿಯ ಆಯ್ಕೆಗಳೇ ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಇದು ಕೂಡ ಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು, ಪಾರ್ಟಿಯನ್ನ ಈಗ ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ ವಯಸ್ಸು 83. ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಇವರು ಆ ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ವಯಸ್ಸು 57. ಇನ್ನ ಟಿಎಂಸಿ ಮಮತಾ ಬ್ಯಾನರ್ಜಿ ವಯಸ್ಸು 70. ಇವರು ಕೂಡ ತಮ್ಮ ತೃಣಮೂಲ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ಇವರಿಗೆ 70 ವರ್ಷ ವಯಸ್ಸು. ಆರ್ಜೆಡಿ ಲಾಲೂ ಪ್ರಸಾದ್ ಯಾದವ್ ಅವರಿದ್ದಾರೆ. ಇವರಿಗೆ 77 ವರ್ಷ ವಯಸ್ಸು. ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಎನ್ಸಿಪಿ ಪಾರ್ಟಿ ಶರದ್ ಪವಾರ್ ಅವರು 85ರಿಂದ 86 ವರ್ಷ ಇವರಿಗೆ. ಇವರು ಈಗ ಪಾರ್ಟಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಇವರ ಅರ್ಧ ವಯಸ್ಸು ನಿತಿನ್ ನವೀನ್ ಅವರಿಗೆ. ಅರ್ಧ. ಇವರು ಈಗ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಇನ್ನ ಡಿಎಂಕೆ ಎಂಕೆ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ, ಇವರ ವಯಸ್ಸು 72. ಎಐಎಡಿಎಂಕೆಯ ಪಳನಿಸ್ವಾಮಿ ಅವರ ವಯಸ್ಸು 71. ಶಿವಸೇನಾದ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ, ಇವರ ವಯಸ್ಸು ಕೂಡ 61. ಇನ್ನ ಶಿವಸೇನಾ ಉದ್ಧವ್ ಠಾಕ್ರೆ ಅವರ ವಯಸ್ಸು 65. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ವಯಸ್ಸು 52. ಹಾಗೇನೆ ಬಿಎಸ್ಪಿಯ ಮಾಯಾವತಿ ಅವರು 69 ವರ್ಷ ವಯಸ್ಸು. ಬಿಜೆಡಿ ಬಿಜು ಜನತಾದಳ್ ನವೀನ್ ಪಟ್ನಾಯಕ್ ಒಡಿಶಾದ ಮಾಜಿ ಮುಖ್ಯಮಂತ್ರಿ, ಇವರ ವಯಸ್ಸು 79.
ಇವರೆಲ್ಲ ಅಧ್ಯಕ್ಷರಾಗಿ ಪಕ್ಷದ ಚುಕ್ಕಾಣಿಯನ್ನ ಹಿಡಿದು ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಈಗ ಈ ನವೀನ್ ಇವರು ಕಾರ್ಯಾಧ್ಯಕ್ಷರು. ಇವ್ರ ಜೊತೆಗೆ ಇವರೆಲ್ಲರ ಕಂಪ್ಯಾರಿಸನ್ ಯಾಕೆ ಅಂತಂದ್ರೆ ಭವಿಷ್ಯದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಇವರನ್ನ ಬಿಂಬಿಸಲಾಗ್ತಾ ಇದೆ. ಶೀಘ್ರದಲ್ಲೇ ಇವರನ್ನ ಅಧ್ಯಕ್ಷರನ್ನಾಗಿಯೂ ಮಾಡ್ತಾರೆ. ಅದಕ್ಕೆ ಈಗ ತಯಾರಿ ಕಾರ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಇವರೆಲ್ಲ ಯಾರು ಅಧಿಕಾರದಲ್ಲಿ ಇದ್ದಾರೆ ಅಂದ್ರೆ ಮುಂಚೂಣಿಯಲ್ಲಿದ್ದಾರೆ, ಇವರ ಅರ್ಧ ವಯಸ್ಸು ಇವರಿಗೆ. ಇವರು ಈಗ ಚಿಕ್ಕ ವಯಸ್ಸಿನಲ್ಲಿಯೇ ಪಾರ್ಟಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್